ವಸತಿ ನಿಲಯದ ಶೌಚಾಲಯದಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ಸಾವು. ಫಸ್ಟ್ ಇಯರ್ ಡಿಪ್ಲೊಮಾ ಮಾಡುತ್ತಿದ್ದ ಮೊಹಮ್ಮದ್ ರಫಿ. ಶಿರಾನಗರದ ದೇವರಾಜು ಅರಸು ಹಿಂದುಳಿದ ವರ್ಗದ ವಸತಿ ನಿಲಯದಲ್ಲಿ ಘಟನೆ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದ ನಿವಾಸಿ ಮೊಹಮ್ಮದ್ ರಫಿ ಒಂದು ವಾರದಿಂದ ಟೈಫಾಯ್ಡ್ ಜ್ವರದಿಂದ ಬಳಲುತ್ತಿದ್ದು, ಒಂದು ವಾರ ರಜಾ ಹಾಕಿ ಊರಿಗೆ ಹೋಗಿದ್ದ ವಿದ್ಯಾರ್ಥಿ. ಸೋಮವಾರ ಹಾಸ್ಟೆಲ್ಗೆ ಹಿಂತಿರುಗಿದ್ದ ಮೊಹಮ್ಮದ್ ರಫಿ ವಸತಿ ನಿಲಯದ ಶೌಚಾಲಯದಲ್ಲಿ ಅರೆ ನಗ್ನ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ. ಸ್ಥಳಕ್ಕೆ ನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ಪರಿಶೀಲನೆ. ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಮೃತದೇಹ ರವಾನೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಟಿವಿ ಜಯಚಂದ್ರ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಮಸ್ಕಾರ. ಇವತ್ತೇನು ಈ ರಫಿ ಅಂತ ಒಬ್ಬ ಹುಡುಗ ತೀರೋಗಿದ್ದ. ಅವ್ರಿಗೆ ನಮ್ಮ ಜಾಮೆ ಮಸೂತಿ ಕಮಿಟಿಯಿಂದ ನಾವೊಂದು ಚಿಕ್ಕದ ಕಾಣಿಕೆ ಕೊಟ್ಟಿದ್ದೀವಿ. ಅವ್ರಿಗೆ ಮುಂದೆ ನಾನು ನಮ್ಮ ಶಾಸಕರಾದ ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಮಾತಾಡಿ ಅವ್ರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡಿಸ್ತೀವಿ. ಮುಂದೆ ಅವ್ರು 2 ಹೆಣ್ಮಕ್ಳು ಇದ್ದಾವಂತೆ. ಮದುವೆ ಟೈಮ್ನಾಗ ಅವ್ರಿಗೆ ಏನು ಬೇಕು ನಮ್ಮ ಕಮಿಟಿ ಕಡೆಯಿಂದ ಅವ್ರಿಗೆ ಸಹಾಯ ಮಾಡೋಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ. ಅವರು ಈಗ ಪೋಸ್ಟ್ಮಾರ್ಟಮ್ ತುಮಕೂರಿಗೆ ತಗೊಂಡೋಗವ್ರೆ. ಪೋಸ್ಟ್ಮಾರ್ಟಮ್ ಆದಮೇಲೆ ತಗೊಂಬಂದು ಇವತ್ತು ಮಣ್ಣು ಮಾಡ್ತಾರೆ. ಈಗ ಅದು ಆಕಸ್ಮಿಕವಾಗಿ ಹಾಸ್ಟ್ಲಾಗ BCM ಹಾಸ್ಟ್ಲಾಗೆ ಅವ್ನು ಡಿಗ್ರಿ ಓದ್ತಿದ್ರು, ITI ಓದ್ತಿದ್ದ. ಅವನು ಸಾವು ಒಪ್ಪಿದ್ದಾನೆ. ಈಗ ಎಲ್ಲ ಪೊಲೀಸ್ ನಮ್ಮ ಇನ್ಸ್ಪೆಕ್ಟರ್ ಮಂಜೇಗೌಡರು, DYSP ಸಾಹೇಬರು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಅವ್ರ ಸಹಾಯದಿಂದ ಎಲ್ಲ ಪೋಸ್ಟ್ಮಾರ್ಟಮ್ ಕಳಿಸಿದ್ದೀವಿ. ಮುಂದೆ ಏನಾಗುತ್ತೆ ಅವ್ರಿಗೆ ಎಲ್ಲ ತನಿಖೆ ಮಾಡಿ ಹೇಳ್ತೀವಂತ ನಮ್ಮ FIR ಮಾಡಿಕೊಂಡು ಎಲ್ಲ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹೇಳಿದ್ದೇನಲ್ಲ, ಅವರು ಓದ್ತಾ ಇದಾರಂತೆ ಹೆಣ್ಮಕ್ಳು. MSc B.Ed ಮಾಡೋರು ಅಂತೆ. ಅವ್ರಿಗೆ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಇದೆಲ್ಲ ಕಾರ್ಯ ಮುಗಿಲಿ, ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಎಲ್ಲ ಒಂದು ಅವ್ರಿಗೆ ಏನನ್ನ ಒಂದು ಅನುಕೂಲ ಆದಂಗೆ ಮಾಡ್ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆಯಿಂದ ಅವ್ರಿಗೆ ಪೂರ್ತಿ ಸಹಾಯ ಆಂಬುಲೆನ್ಸ್ ಕಳ್ಸಿದೀವಿ. ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಕರ್ಕೊಂಬಂದು ಮಣ್ಣು ಮಾಡಕ್ಕೆ ನಮ್ಮ ಕಮಿಟಿ ಕಡೆಯಿಂದ ನಮ್ಮ ಪರವಾಗಿ ಸೀದಾ ಅವ್ರು ಊರಿಗೆ ಕಳಿಸಿ ಅವ್ರಿಗೆ ಏನ್ ಬೇಕು ನಾವೆಲ್ಲ ಕಾರ್ಯ ಮುಗಿಯೋ ತನಕ ಜೊತೆಗಿದ್ದೀವಿ. ಅವ್ರ ಲ್ಯಾಬೊರೇಟರಿ ಹೋಗಿ ಅಭಿಪ್ರಾಯ ಕೊಡ್ತಲ್ಲ, ಅದೇ ಮುಖ್ಯ. ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾನೆ 3 days ಬ್ಯಾಕು. ಅದಾದಮೇಲೆ ಊರಿಗೆ ಹೋಗಿದ್ದಾನೆ. ಅವ್ರು ಹೇಳೋದು ಅಲ್ಲಿ ಕಾಲೇಜ್ಗೆ ಬಂದಿಲ್ಲ ಅಂತ. ಕಾಲೇಜ್ಗೆ ಬಂದಿಲ್ಲ. ಕಾಲೇಜಿಗೆ ಬಂದಿದ್ಮೇಲೆ ಇಲ್ಲಿ ಏನು ಮೊನ್ನೆ ಬಂದು ಒಂದು ದಿವಸ ಕಾಲೇಜ್ ಬಂದು ಅವತ್ತು ಎಲ್ಲೋ ಒಬ್ಬನೇ ರೂಮು, ಒಂದೇ ರೂಮಲ್ಲಿ ಲೆಟ್ರಿನ್ನಲ್ಲಿ ಹೋದಾಗ ಏನು ಹೆಚ್ಚು ಕಮ್ಮಿ ಆಗಿದೆ. ಅದು ಲೆಟ್ರಿನ್ನಲ್ಲೇ ಬಿದ್ದಿದ್ದಾನೆ. ಆ ಬಾಡಿ ಎಲ್ಲ ಹಂಗೆ ಇದೆ. ಸೊ ಅದಕ್ಕೆ ಇಲ್ಲಿ ಯಾರು ಬೇಡ, ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ, ತುಮಕೂರಿಗೆ ಹೋಗಲಿ ಫೊರೆನ್ಸಿಕ್ ಇದಕ್ಕೆ ಕಾಸ್ ಆಫ್ ಡೆತ್ ಏನು ಅಂತಕ್ಕಂಥ ಕರೆಕ್ಟಾಗಿ ಗೊತ್ತಾಗ್ತದೆ. ತುಮಕೂರಲ್ಲಿ ನುರಿತ ವೈದ್ಯರಿರೋದ ಕಾರಣ ಅಲ್ಲಿಗೆ ಹೋಗಿ ಅನ್ಕರಿಸಿದೆ. ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನುರಿತ ವೈದ್ಯರು ಇರೋದಕ್ಕೆ ಜಲ್ದಿ ರಿಪೋರ್ಟ್ ಬರುತ್ತೆ ಅಷ್ಟೇ. ಶುರು. ನಮಸ್ಕಾರ. ಇವತ್ತಿನ ದಿವಸ ಏನಿದು BCM ಹಾಸ್ಟ್ಲಾಗೆ ಡಿಗ್ರಿ ITI ಹುಡುಗ ಒಬ್ಬ ಸಾವಿನ ಒಪ್ಪಿದ್ದಾನೆ. ಡಿಪ್ಲೊಮಾ ಸ್ಟೂಡೆಂಟ್ BCM ಹಾಸ್ಟ್ಲಾಗೆ 2424 ಹಾಸ್ಟ್ಲಾಗೆ. ಅದು ಏನಂತ ಈಗ ಯಾರಿಗೂ ಮಾಹಿತಿ ತಿಳಿದಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗೈತೆ. ಅದು ತಗೊಂಬಂದು ಈಗ ತುಮಕೂರಿಗೆ ನಮ್ಮ ಮಾನ್ಯ ಶಾಸಕರಿಗೂ ಬಂದಿದ್ರು, ಇಲ್ಲಿಂದ ತುಮಕೂರಿಗೆ ಕಳಿಸಿದ್ದಾರೆ ಪೋಸ್ಟ್ಮಾರ್ಟಮ್ಗೆ. ಆ ಫಾರೆನ್ಸಿಕ್ ರಿಪೋರ್ಟ್ ಬರಲಿ, ಅರ್ಜೆಂಟಲ್ಲಿ ಆಗುತ್ತೆ ಅಂತ ಅಲ್ಲಿಗೆ ಸಿರಾದಿಂದ ತುಮಕೂರಿಗೆ ಕಳಿಸೋರೆ. ಅದು ರಿಪೋರ್ಟ್ ಬಂದಮೇಲೆ ಯಾವ ಥರ ಏನಕ್ಕೆ ಡೆತ್ ಆಗೈತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಜಾಮೆ ಮಸೂತಿ ಕಡೆಯಿಂದ ಇಲ್ಲಿ ಬಂದಿದ್ವಿ ಅವ್ನು ನೋಡೋಕ್ಕೆ. ಜಾಮೆ ಮಸೂತಿ ಕಮಿಟಿಯಿಂದ ಅವ್ರ ಮನೆಯವ್ರಿಗೆ ಒಂದು 20,000 ರೂಪಾಯಿ ದುಡ್ಡು ಕೊಟ್ಟು ಸಹಾಯನೂ ಮಾಡ್ತಾಯಿದ್ದೀವಿ ನಾವು. ಯಾಕಂದರೆ ಅವ್ರು ಭಾಳ ಬಡವ್ರದ್ದು ಮನೆ ತಂದದ್ದು. ಒಬ್ಬನೇ ಮಗ, 2 ಹೆಣ್ಮಕ್ಳಿದ್ರು. ಅವನ ತಂದೆನೂ ಇರಲಿಲ್ಲ, ಅವ್ರ ಸಾವಪ್ಪಿಂದಾನೆ. ಅದು ದೇವ್ರ ಇಚ್ಛೆ ಏನೋ ಯಾವ ಥರ ಆಗೈತೆ ಅಂತ ಇನ್ನೂ ಗೊತ್ತಿಲ್ಲ. ಅದು ಈಗ PM ಇದಕ್ಕೆ ತುಮಕೂರಿಗೆ ತಗೊಂಡೋಗಿದ್ದಾರೆ. ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ಎಲ್ಲ ಮಾಹಿತಿ ಬರುತ್ತೆ.
ಒಬ್ಬ ಮಹಮ್ಮದ್ ರಫಿ ಅಂತೇಳಿ ನಮ್ಮ ಸರ್ಕಾರಿ ITI ಕಾಲೇಜಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ, ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ, ಅವನು ಆಕಸ್ಮಿಕವಾಗಿ ಬಾತ್ರೂಮಲ್ಲಿ ಮರಣ ಹೊಂದಿದ್ದಾನೆ. ಈಗ ಅವನ ಮರಣೋತ್ತರ ಪರೀಕ್ಷೆಗೆ ತುಮಕೂರಿಗೆ ಶವನ ತಗೊಂಡೋಗಿದ್ದಾರೆ. ಅದೇನು ಬರುತ್ತೆ ಅಂತ ಹೇಳಿ ರಿಪೋರ್ಟು FSL ಏನು ಬರುತ್ತೆ ಅದ್ರ ಮೇಲೆ ಬೇರೆ ಕ್ರಮ ಜರುಗಿಸ್ತಾರೆ. ಯಾಕೆಂತಂದರೆ ಯಾರಿಗೂ ಸದ್ಯಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ FSL ರಿಪೋರ್ಟಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಕ್ರಮ ಅಂತೂ ಪೊಲೀಸ್ನವರು ತಗೊಳ್ಳೇಬೇಕು. ಹಾಗೆಯೇ ಅವ್ರ ಮನೆಯಲ್ಲಿ ತುಂಬ ಬಡವರಾಗಿರೋದ್ರಿಂದ, ಹುಡುಗ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಿದ್ರಿಂದ, ಅವರ ಅಕ್ಕ ಒಬ್ಬರು MSc B.Ed ಎಲ್ಲ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ಈ ಕಡೆಗೆ ಗಮನ ಹರಿಸಿ, ಏಕೆಂದರೆ ಅತ್ಯಂತ ಕಡು ಬಡವರಾಗಿರ್ತಕ್ಕಂಥ ಅವ್ರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಅವ್ರಿಗೆ ಕಾಪಾಡಬೇಕು. ಆಮೇಲೆ ಹಾಸ್ಟೆಲ್ನಲ್ಲಿ ಏನಾದರೂ ಇದ್ದರೆ, ಯಾಕೆಂತಂದರೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಏನಾದರೂ ಇನ್ನು, ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕಾಲದಲ್ಲಿ ಭಾಳಷ್ಟು ತರಲೆಗಳಾಗವ. ಹಾಸ್ಟೆಲ್ ಹುಡುಗರು ಇಂಜಿನಿಯರಿಂಗು, ಮೆಡಿಕಲ್ ಕಾಲೇಜಲ್ಲಿ ಓದೋವಂಥವ್ರು ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಆದರೆ ಆ ಥರದ್ದು ಏನಾದರೂ ಇದ್ದರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು ಇನ್ಮೇಲೆ. ಯಾಕೆಂತಂದರೆ ಜೀವ ಒಂದು ಸಾರಿ ಹೋದ್ಮೇಲೆ ಮತ್ತೆ ಬರೋಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಜವಾಬ್ದಾರಿ ಸದ್ಯ ಅಲ್ಲಿರ್ತಕ್ಕಂಥ ವಾರ್ಡನ್ ಅವರು, ಸಂಬಂಧಪಟ್ಟಂಥ ಇಲಾಖೆಯವರು ತಗೋಬೇಕು. ಯಾರ ಮಕ್ಕಳಾದರೂ ಮಕ್ಕಳೇ ಅದು. ಯಾಕೆಂದರೆ ಆ ತಾಯಿ ನೋವು ಯಾರಿಗೂ ಗೊತ್ತಾಗಲ್ಲ, ಅನುಭವಿಸೋರಿಗೆ ಮಾತ್ರ ಗೊತ್ತಾಗುತ್ತೆ. ಹೆತ್ತವಳಿಗೆ ಗೊತ್ತು ಹೆರಿಗೆ ನೋವು ಅಂತೇಳಿ. ಅದಕ್ಕೋಸ್ಕರ ಇಲಾಖೆಯವರು ಏನಾದರೂ ಮಕ್ಕಳಿಗೆ, ಹುಡುಗರಿಗೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡೋದಕ್ಕಾಗಲಿ, ಯಾಕೆಂದರೆ ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದೆ, ಇದನ್ನೆಲ್ಲ ಗಮನ ಹರಿಸ್ಬೇಕು. ಅದಕ್ಕೋಸ್ಕರ ಅವನ ರೂಮ್ನಲ್ಲಿ ಯಾರಿದ್ರು ಅದನ್ನೆಲ್ಲ ಗಮನ ಹರಿಸ್ಬೇಕು. ರಾತ್ರಿ ಅವನು ಹೋದವನು ವಾಪಸ್ ಬಂದಿಲ್ಲ, ಬಾತ್ರೂಮ್ಗೆ ಹೋದವನು. ಅದಕ್ಕೆ ಯಾಕೆ ಹಿಂಗಾಗಿದೆ ಅಂತೇಳಿ ಇದನ್ನು ಗಮನ ಹರಿಸ್ಬೇಕು. ರಾತ್ರಿ ಆದರೂ ಬೆಳಿಗ್ಗೆ ಬಾತ್ರೂಮ್ಗೆ ಹೋದವ್ರಂಥವ್ರು ನೋಡ್ಕೊಂಡಿದ್ದಾರೆ ಅಂದರೆ ಇದೊಂದು ಕಡೆ ಪ್ರಶ್ನಾರ್ಥಕವಾಗಿ ಕ್ವಶನ್ ಮಾರ್ಕ್ ಆಗು ಉಳಿಯುತ್ತೆ. ಇದು ತುಂಬ ಜವಾಬ್ದಾರಿ ವಹಿಸ್ಬೇಕು. ಇಲ್ಲ ಅಂತಂದರೆ ನಾವು ಆ ರಿಪೋರ್ಟ್ ಬಂದಮೇಲೆ ನಾವೇನು ನಮ್ಮ ಜಾಫರ್ ಅವರು ಜಾಮಿಯಾ ಮಸೀದಿ ಅಧ್ಯಕ್ಷರು ಇವತ್ತು ಬಡತನ ನೋಡಿ ಜಾಮಿಯಾ ಮಸೀದಿಯಿಂದ ಒಂದು ಅಮೌಂಟನ್ನು ಅವ್ರಿಗೆ